ನಾನು ಮತ್ತೊಂದು ಪವರ್ಫುಲ್ ವಿಡಿಯೋ ಜೊತೆಗೆ ಅಂದರೆ ಮೆಡಿಟೇಷನ್ ವಿಡಿಯೋ ಜೊತೆಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಈಗಾಗಲೇ ನಾನು ನನ್ನ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ಮೆಡಿಟೇಷನ್ ಮಾಡೋದು ಹೇಗೆ, ಬಿಗಿನರ್ಸ್ ಯಾವ ರೀತಿ ಮೆಡಿಟೇಷನ್ ಮಾಡಬೇಕು ಮತ್ತು 7 ಚಕ್ರ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು, ಅದರಿಂದ ಆಗುವಂತಹ ಬೆನಿಫಿಟ್ಸ್ ಏನು, ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಆ ವಿಡಿಯೋಸ್ನ ಹೋಗಿ ನೋಡಿ. ಇವತ್ತು ನಾನೊಂದು ಪವರ್ಫುಲ್ ಮೆಡಿಟೇಷನ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೊಟ್ಟಿದ್ದೀನಿ. ಯಾವುದೇ ಮೆಡಿಟೇಷನ್ ಮೆಥಡ್ ಆಗಿರಲಿ, ಫಸ್ಟು ನಾನು ಅದನ್ನ ಪರ್ಸ್ನಲಿ ಟ್ರೈ ಮಾಡ್ತೀನಿ. ನನಗೆ ಒಂದು ಪಾಸಿಟಿವ್ ರಿಸಲ್ಟ್ ಸಿಕ್ಕ ಮೇಲೆ ಅದನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಸೊ ಇವತ್ತು ಅಷ್ಟೇ, ಇವತ್ತು ನಾನು ನಿಮಗೆ ತಿಳಿಸ್ಕೊಳ್ಳೋಕೊಟ್ಟಿರುವಂತಹ ಒಂದು ವಿಡಿಯೋ ಯಾವುದಪ್ಪ ಅಂದರೆ, ಈ ಮೆಡಿಟೇಷನ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ಅಂದರೆ ಇದರಿಂದ ಸಿಗುವಂಥ ಪಾಸಿಟಿವ್ ರಿಸಲ್ಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಯಾವ ಮೆಡಿಟೇಷನ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಎಸ್, ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್. ಗ್ರ್ಯಾಟಿಟ್ಯೂಡ್ ಅಥವಾ ಕೃತಜ್ಞತೆ ಅಥವಾ ಧನ್ಯವಾದನ ತಿಳಿಸುವಂತಹ ಮೆಡಿಟೇಷನ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಕೊಟ್ಟಿದ್ದೀನಿ. ಈ ಮೆಡಿಟೇಷನಲ್ಲಿ ಎಷ್ಟು ಪವರ್ ಇದೆ ಅಂತ ಅಂದರೆ, ಇದನ್ನು ನೀವು ಡೈಲಿ ಪ್ರತಿನಿತ್ಯ ಮಾಡೋದ್ರಿಂದ, ಒಂದು 5 ರಿಂದ 10 ನಿಮಿಷ ಇದನ್ನು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಆಗುತ್ತೆ. ಜೊತೆಗೆ ನಿಮ್ಮ ಲೈಫಲ್ಲಿ ನಿಮ್ಮ ಗ್ರೋತ್ನಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ನೀವೇ ಗುರುತಿಸ್ತಾ ಹೋಗ್ತೀರಾ. ಸೊ ಹಾಗಾಗಿ ಲೆಟ್ಸ್ ಸ್ಟಾರ್ಟ್. ನಾವೀಗ ನೋಡೋದಾದರೆ, ದೇವರು ಮನುಷ್ಯನಿಗೆ ಸಾಕಷ್ಟು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೃತಜ್ಞತೆ ಹೇಳುವಂತಹ ಕಲೆನೂ ಕೂಡ ಹೌದು. ಪ್ರಾಣಿಗಳಿಗೆ ಅಥವಾ ಯಾವುದೇ ಜೀವಿಗಳಿಗಾಗಲಿ ಅವ್ರಿಗೆ ತಮಗೆ ಬೇಕಾದಂಥ ವಸ್ತುಗಳನ್ನ ಪಡೆಯೋದು ಗೊತ್ತು, ಅನುಭವಿಸೋದು ಗೊತ್ತು. ಆದರೆ ಅವಕ್ಕೆ ಯಾವಕ್ಕೂ ಕೂಡ ಕೃತಜ್ಞತೆ ಹೇಳೋದಾಗಲಿ, ಥ್ಯಾಂಕ್ಸ್ ಹೇಳೋದಾಗಲಿ ಗೊತ್ತಿಲ್ಲ. ದೇವರು ಮನುಷ್ಯರಿಗೆ ಈ ಕಲೆನ ಕೊಟ್ಟಿದ್ದಾರೆ. ಆದರೆ ಮನುಷ್ಯ ಎಲ್ಲೋ ಒಂದು ಕಡೆ ಅದನ್ನು ಬಳಸ್ಕೊಳ್ತಾನೆ ಇಲ್ಲ. ನೋಡಬೇಕು ಅಂತಂದರೆ ಈ ಜಗತ್ತಿನಲ್ಲಿ ಪರಸ್ಪರ ಸಹಯೋಗದಿಂದಲೇ ಎಲ್ಲರೂ ನಡೀತಾ ಇರೋದು. ಪ್ರಕೃತಿ ಪ್ರತಿ ಹೆಜ್ಜೆಗೂ ಪ್ರತಿ ಸ್ಟೆಪ್ಪಲ್ಲೂ ನಮಗೆ ಹೆಲ್ಪ್ ಮಾಡ್ತಾನೆ ಇದೆ. ಆದರೆ ಯಾವತ್ತಾದರೂ ನಾವು ಆ ಪ್ರಕೃತಿಗೆ ಥ್ಯಾಂಕ್ಸನ್ನು ಹೇಳಿದ್ದೀವ? ಇಲ್ಲ ಅಲ್ವಾ? ಸೊ ನಾನು ಏನು ಹೇಳಿಕೊಟ್ಟಿದ್ದೀನಿಪ್ಪ ಅಂತಂದರೆ, ಇವತ್ತು ನಾವು ಆ ಪ್ರಕೃತಿಯಿಂದ ಬದುಕಿದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂತ ಅಂದಮೇಲೆ, ಅದರಿಂದ ಇಷ್ಟೊಂದು ಅನುಕೂಲಗಳನ್ನ ನಾವು ಪಡಿತಾ ಇದ್ದೀವಿ ಅಂತ ಅಂದಮೇಲೆ ಥ್ಯಾಂಕ್ಸ್ ಹೇಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾಗಿ ನಾನಿವತ್ತು ಆ ಪ್ರಕೃತಿಗೆ, ಇಡೀ ಬ್ರಹ್ಮಾಂಡಕ್ಕೆ, ಆ ಪರಮಾತ್ಮನಿಗೆ, ನಮ್ಮ ಸುತ್ತಮುತ್ತಲಿರುವಂತಹ ಜೀವಿಗಳಿಗೆ, ನಮ್ಮ ಸುತ್ತಮುತ್ತಲಿರುವಂತಹ ಜನರಿಗೆ, ಅಷ್ಟೇ ಯಾಕೆ ಈ ಭೂಮಿ ತಾಯಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಸೊ ಅದರ ಬಗ್ಗೆ ನಾನು ಇವತ್ತು ಹೇಳೋಕ್ಕೆ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ನಾನು ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಥವಾ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಕೂಡ ನಮ್ಮ ಪಾದಗಳನ್ನು ಭೂಮಿ ತಾಯಿಗೆ ಟಚ್ ಮಾಡೋದಕ್ಕಿಂತ ಮುಂಚೆ ಕೈಯಿಂದ ಭೂಮಿ ತಾಯಿಯನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡೋದನ್ನು ರೂಢಿಸ್ಕೊಳ್ಳೋಣ. ಯಾಕಪ್ಪ ಅಂತ ಅಂದರೆ, ಈ ಪ್ರಪಂಚದಲ್ಲಿ ಎಲ್ಲನೂ ಸಂಬಂಧಪಟ್ಟಿರೋದು ಎನರ್ಜಿಗೇನೆ. ನಾವು ಏನನ್ನು ಕೊಡ್ತೀವೋ ಅದೇ ನಮಗೆ ರಿಟರ್ನ್ ಆಗಿ ಬರೋದು. ಈ ಭೂಮಿ ಮೇಲೆ ನಾವು ಸುಖವಾಗಿರಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ನೀವು ಆಹಾರ, ಮನೆ, ಹಣ, ಸಂಪತ್ತು, ಐಶ್ವರ್ಯ, ಪಾಪ್ಯುಲಾರಿಟಿ ಎಲ್ಲ ಸಿಗ್ತಾ ಇರೋದು ನಮಗೆ ಈ ಭೂಮಿ ಮೇಲೇ. ಆದರೆ ನಾವು ಯಾವತ್ತಾದರೂ ಆ ಭೂಮಿಗೆ ತಾಯಿಗೆ ಥ್ಯಾಂಕ್ಸ್ ಹೇಳಿದ್ದೀವ? ಇಲ್ಲ ಅಲ್ವಾ? ಸೊ ನಾನು ಏನು ಹೇಳಕೊಟ್ಟಿದ್ದೀನಪ್ಪ ಅಂತ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೈಗಳನ್ನು ಸ್ಪರ್ಶಿಸಿ ಆ ಭೂಮಿ ತಾಯಿಗೆ ನಮಸ್ಕರಿಸಿ. ಜೊತೆಗೆ ಒಂದು ಥ್ಯಾಂಕ್ ಯೂನ ಹೇಳಿ. ಏನಕ್ಕಪ್ಪ ಅಂದರೆ, ಅಮ್ಮ ನೀನು ನನಗೆ ಎಲ್ಲನೂ ಕೊಟ್ಟಿದ್ಯಾ, ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಬ್ಲೆಸ್ ಮೀ ವಿತ್ ಹ್ಯಾಪಿನೆಸ್, ಸಕ್ಸಸ್, ಗುಡ್ ಹೆಲ್ತ್ ಆ್ಯಂಡ್ ಪ್ರಾಸ್ಪರಿಟಿ. ಈ ರೀತಿ ನೀವು ಹೇಳ್ತಾ ಹೋಗಿ, ಯಾವಾಗ ನೀವು ಆ ಭೂಮಿ ತಾಯಿಯ ಜೊತೆಗೆ ಒಂದು ಕನೆಕ್ಷನ್ನ ಬೆಳೆಸ್ಕೊಳ್ತಾ ಹೋಗ್ತಿರೋ, ಆವಾಗ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಗ್ರೋತ್ನಲ್ಲಿ ಇಂಪ್ರೂವ್ಮೆಂಟ್ ಆಗೋದನ್ನು ನೀವೇ ಗುರುತಿಸ್ತಾ ಹೋಗ್ತೀರಾ. ಸೊ ಹಾಗಾಗಿ ನಾನು ಇದನ್ನು ಪರ್ಸ್ನಲ್ ಆಗಿ ಫಾಲೋ ಮಾಡ್ತೀನಿ. ನೀವು ಕೂಡ ಇದರಿಂದ ನನ್ನಲ್ಲಾಗಿರುವಂತಹ ಒಂದು ಪಾಸಿಟಿವ್ ಬದಲಾವಣೆ ಜೊತೆಗೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇದರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಜೊತೆಗೆ ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಇಂಪ್ರೂವ್ಮೆಂಟನ್ನು ನೀವು ಗುರುತಿಸ್ಬೋದು. ಸೊ ಇದನ್ನು ನೀವು ಪ್ರತಿನಿತ್ಯ ರೂಢಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ನಮ್ಮ ವಿಡಿಯೋ ಕಡೆ ಹೋಗೋಣ. ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್. ಇದೊಂದು ಗೈಡೆಡ್ ಮೆಡಿಟೇಷನ್ ಆಗಿರೋದ್ರಿಂದ ನಾನು ಇದರಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀನಿ, ನೀವು ಅದನ್ನು ಫಾಲೋ ಮಾಡ್ತಾ ಹೋಗಿ. ಯಾವುದಾದ್ರೂ ಒಂದು ಪ್ರಶಾಂತವಾದಂಥ ಸ್ಥಳದಲ್ಲಿ ಕೂತ್ಕೊಳ್ಳಿ. ಆದಷ್ಟು ನಿಶ್ಶಬ್ದವಾಗಿರಲಿ.
ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ನೀವು ಫೀಲ್ ಮಾಡ್ತಾ ಹೋಗಿ, ನಾನು ತುಂಬ ಖುಷಿಯಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ಜೀವನದ ಪ್ರತಿಯೊಂದು ವಸ್ತುವಿಗೂ, ಜೀವಿಗೂ ಕೃತಜ್ಞನಾಗಿದ್ದೇನೆ. ಧನ್ಯವಾದ ದೇವರೇ, ನೀವು ನನಗೆ ಈ ಅಮೂಲ್ಯವಾದ ಜೀವನ ನೀಡಿದ್ದೀರಾ. ಇದರಿಂದ ನಾನು ಜೀವನದ ಪ್ರತ್ಯೇಕ ಘಟನೆಯಿಂದ ಏನಾದರೂ ಹೊಸದನ್ನು ಕಲಿಯುತ್ತಾ ಇರ್ತೀನಿ. ಜೊತೆಗೆ ನನ್ನ ಆತ್ಮದ ಪರ್ಪೋಸ್ ಏನು ಅನ್ನೋದನ್ನು ಕೂಡ ತಿಳಿತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ದ ಡೇ. Thank you for the air I breathe. Thank you for the gift of life. Thank you for my health. Thank you for my happiness. Thank you for all my lessons. Thank you for the food and drink. Thank you for the shower. Thank you for the sky. Thank you for the forest. Thank you for my self-respect. Thank you for my abilities. Thank you for all my senses. Thank you for water. Thank you for choice. Thank you for the balance of life. Thank you for my capacity for unconditionally self-love. Thank you for kindness. Thank you for my creativity. Thank you for my ability to give and receive. Thank you for my capacity to feel joy. Thank you for light. Thank you for my awesome relationship. Thank you for rest. Thank you for the beauty of the nature. Thank you for my ability to forgive. Thank you for my ability to hear. Thank you for my freedom. Thank you for my strong heart. Thank you. Thank you for ability to learn and grow. Thank you for my new beginning. Thank you for my ability to trust. Thank you for books. Thank you for my family. Thank you for my natural talents. Thank you for all my experiences. Thank you for all my blessings. Thank you for my inner wisdom. Thank you for my connection with God. Thank you. Thank you for this day. Thank you for the air I breathe. Thank you for the gift of life. Thank you. Thank you for this day.
Thank you for the air I breathe. Thank you for the gift of life. Thank you. Thank you. Thank you for everything. Thank you. Thank you. Thank you for my health. Thank you for the sky. Thank you for my happiness. Thank you for all my lessons. Thank you for the shower. Thank you for the self respect. Thank you for my abilities. Thank you for all my senses. Thank you for my choice. Thank you for the balance of life. Thank you for my capacity to unconditionally self love. Thank you for kindness. Thank you for my creativity. Thank you for my ability to give and receive. Thank you for capacity to feel joy. Thank you for light. Thank you for my awesome relationships. Thank you for rest. Thank you for my ability to forgive. Thank you for my ability to hear. Thank you for my freedom. Thank you for my strong heart. Thank you for my ability to learn and grow. Thank you for my new beginning. Thank you for my ability to trust. Thank you for books. Thank you for my natural talents. Thank you. Thank you for all my experiences. Thank you for all my blessings. Thank you for my inner wisdom. Thank you for my connection with God. Thank you. Thank you. Thank you.